ಇನ್ನು ಎಲ್ಪಿಜಿ ಸಿಗದೆ ಕಾರವಾರದಲ್ಲಿ ಆಟೋ ಚಾಲಕರು ಕೂಡ ಪರದಾಡಿದ್ದಾರೆ. ಕುಮಟಾದಲ್ಲಿ ಬಂಕ್ ಎದುರು 2 ಕಿಲೋಮೀಟರ್ ವರೆಗೂ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಟೋಟಲ್ ಗ್ಯಾಸ್ ಬಂಕ್ ಎದುರು ಸಾಲುಗಟ್ಟಿ ನಿಂತಿದ್ದೆ ಆಟೋ. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ಈ ಆಟೋಗಳು ಕ್ಯೂ ನಿಂತಿವೆ. ಗ್ಯಾಸ್ ಸ್ಟಾಕ್ ಇರದ ಹಿನ್ನೆಲೆ ಖರೀದಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಒಬ್ಬೊಬ್ಬರಿಗೆ 500 ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಓಪನ್ ಇರುತ್ತೆ. ಗ್ಯಾಸ್ ಬೆಲೆ ಏರಿಕೆಯಿಂದಲೂ ಕೂಡ ಚಾಲಕರು ಕಂಗಾಲಾಗಿದ್ದಾರೆ. ನೋಡಿ ಯಾವ ರೀತಿ ಸಾಲುಗಟ್ಟಿ ಆಟೋ ನಿಂತಿದೆ. ಎಲ್ಪಿಜಿ ಸಿಗ್ತಾ ಇಲ್ಲ, ಹೀಗಾಗಿ ಆಟೋ ಚಾಲಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಆಟೋವನ್ನೇ ನಂಬಿಕೊಂಡಂತಹ ಎಷ್ಟೋ ಕುಟುಂಬಗಳು ಈಗ ಸಫರ್ ಮಾಡ್ತಾ ಇದೆ. ಮುಂದೇನಪ್ಪ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಕುಮಟಾದಲ್ಲಿ ಗ್ಯಾಸ್ ಬಂಕ್ ಎದುರುಗಡೆ ಈ ರೀತಿ ಆಟೋಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳು. ಅಂದ್ರೆ ಇಷ್ಟಿಷ್ಟೇ ಪಡ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಕಠಿಣವಾಗಿ ತಿಳಿಸಿರೋದು ಕೂಡ. ಹೀಗಾಗಿ ಏನ್ ಮಾಡಬೇಕು ಅಂತ ಹೇಳಿ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಹೀಗಾಗಿ ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಇನ್ನು ಕೋಲಾರದ ಗ್ಯಾಸ್ ಬಂಕ್ ನಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಕಂಡು ಬರ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಬಂಕ್ ಸಿಬ್ಬಂದಿ. ಬಂಕ್ಗಳಲ್ಲೇ ಆಟೋ ಬಿಟ್ಟು ಹೋಗಿದ್ದಾರೆ ಚಾಲಕರು. ನೋಡಿ, ಕೋಲಾರದ ಇಂಡಿಯನ್ ಆಯಿಲ್ ಬಂಕ್ ನಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಬಂಕ್ಗಳಿಗೆ ಗ್ಯಾಸ್ ಸರಬರಾಜಿಲ್ಲದೆ ಈ ರೀತಿ ಪರಿಸ್ಥಿತಿಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ನೋ ಸ್ಟಾಕ್ ಬೋರ್ಡ್ ಇದೆ. 2-3 ದಿನಗಳಿಗೊಮ್ಮೆ 5,000 ಲೀಟರ್ ಗ್ಯಾಸ್ ಸರಬರಾಜಾಗ್ತಾ ಇದೆ. ಹೀಗಾಗಿ ಬಂಕ್ಗಳಲ್ಲಿ ಈ ಗ್ಯಾಸ್ ಹಾಕ್ಸ್ಕೊಳ್ಳೋಕೆ ಬಂದಂತಹ ಆಟೋಗಳಿಗೆ ಈಗ ಎಲ್ಪಿಜಿ ಸಿಗದಂತಹ ಪರಿಣಾಮದಿಂದಾಗಿ ಬಂಕ್ಗಳಲ್ಲೇ ಆಟೋವನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೋಲಾರದಲ್ಲಿ ಆಟೋ ಗ್ಯಾಸ್ ಸಿಗದೆ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ನಾವು ನೋಡ್ಬೋದು. ನಾನು ಕೋಲಾರದ ಕೊಂಡರಾಜನಹಳ್ಳಿ ಬಳಿ ಇರುವಂತಹ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು ಈಗಾಗಲೇ ನೋ ಸ್ಟಾಕ್ ಅಂತ ಹೇಳಿ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಪಕ್ಕದಲ್ಲೇ ಒಂದು ಬ್ಯಾನರನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ಪ್ರತಿಯೊಂದು ಆಟೋಗೆ ಕೇವಲ 200 ರೂಪಾಯಿಗೆ ಮಾತ್ರ, ಅಂದರೆ ಗರಿಷ್ಠ 200 ರೂಪಾಯಿಗೆ ಅಷ್ಟೇ ನಾವು ಗ್ಯಾಸನ್ನು ಹಾಕ್ತೀವಿ ಅನ್ನೋ ಒಂದು ಬೋರ್ಡನ್ನು ಹಾಕಿದ್ದಾರೆ. ಯಾಕಂದರೆ ಸಿಗ್ತಾ ಇರುವಂಥ ಕನಿಷ್ಠ ಗ್ಯಾಸನ್ನು ಎಲ್ಲ ಆಟೋಗಳಿಗೂ ಕೂಡ ಸಮರ್ಪಕವಾಗಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಮತ್ತು ನಾವು ಈ ದೃಶ್ಯದಲ್ಲಿ ನೋಡೋದಾದರೆ ಸುಮಾರು 10 ಆಟೋಗಳು ಬಂದು ಇದೇ ಒಂದು ಬಂಕ್ನಲ್ಲಿ ಆಟೋವನ್ನು ಬಿಟ್ಟು ಹೋಗಿದ್ದಾರೆ. ಕಾರಣ ಏನು ಅಂದರೆ ಗ್ಯಾಸು ಫಿಲ್ ಮಾಡಿಸ್ಕೋಬೇಕು ಅಂತ ಹೇಳಿ ಬಂದಂಥ ಆಟೋಗಳು ಗ್ಯಾಸ್ ಸಿಗದೇ ಇರೋ ಹಿನ್ನೆಲೆಯಲ್ಲಿ ವಾಪಸ್ ಹೋಗೋದಕ್ಕೆ ಕೂಡ ಗ್ಯಾಸ್ ಇಲ್ಲದೆ ಆಟೋವನ್ನು ಪೆಟ್ರೋಲ್ ಬಂಕ್ಗಳಲ್ಲೇ ಬಿಟ್ಟು ವಾಪಸ್ ಆಗಿದ್ದಾರೆ. ಸರ್, ನೋ ಸ್ಟಾಕ್ ಬೋರ್ಡ್ ಹಾಕಿದ್ದೀರಿ ಸರ್, ಯಾಕೆ ಗ್ಯಾಸ್ ಸಿಗ್ತಾ ಇಲ್ವಾ, ಏನು ಪರಿಸ್ಥಿತಿ? ಗ್ಯಾಸ್ ನೆನ್ನೆ ಬಂತು. ನೆನ್ನೆ 5,000 ಲೀಟ್ರ್ ಬಂತು. 5,000 ಲೀಟ್ರ್ ನೆನ್ನೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ಒಂದು 9 ಗಂಟೆವರೆಗೂ ಆಯಿತು. ನೆನ್ನೆ ಖಾಲಿ ಆಯಿತು. ಆಟೋಗಳು ಜಾಸ್ತಿ ಬರ್ತಾ ಇದ್ದಾವೆ. ಯಾಕಂದರೆ ಅವರು ಮೊದಲು ಇವಾಗ ಅಲ್ಲಿ ಟೋಟಲ್ ಗ್ಯಾಸ್ ಇತ್ತು, ಅದು ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಒಂದೇ ಇರೋದ್ರಿಂದ ಆಟೋಗಳೆಲ್ಲ ಫುಲ್ ಎಲ್ಲ ಕಡೆಯಿಂದ ಕೋಲಾರ ತಾಲೂಕು ಫುಲ್ ಸುತ್ತ ಎಲ್ಲ ಇಲ್ಲೇ ಬರ್ತಾ ಇದ್ದಾವೆ. ಅದರಿಂದ ಸ್ವಲ್ಪ ಎಲ್ಲ ಅಲ್ಲಿಗೂ ನಾವು ಮಿನಿಮಮ್ 200 ಅಂತ ಮಾಡಿದ್ದೀವಿ. ಅಷ್ಟಾಗಿ ಎಲ್ಲರಿಗೂ ಸಿಕ್ಕಲಿ, ಪಾಪ ಅವರು ಎಲ್ಲರಿಗೂ ವಾಪಸ್ ಹೋಗಬಾರ್ದು ಅಂತ. ಆದ್ರೂ ಇಷ್ಟು ಆಟೋಗಳು ಜಾಸ್ತಿ ಬರ್ತಾ ಇದ್ದಾವೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.